ಎಲ್ಲರಿಗೂ ನಮಸ್ಕಾರ. ಜನಪ್ರಿಯ ಗೀತೆಯೊಂದರ ಸಂಪೂರ್ಣ ಸ್ವರಾಲಾಪ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ವರಗಳನ್ನ ಕೊಡೋದಕ್ಕೆ ಆಯ್ಕೆ ಮಾಡ್ಕೊಂಡಿರುವಂತಹ ಜನಪ್ರಿಯ ಗೀತೆ ಒಂದು ರಿಕ್ವೆಸ್ಟ್ ಬೇಸ್ಡ್ ನಿನ್ನಿಂದಲೇ ಸಾಂಗ್ ನಾನು ಲಾಸ್ಟ್ ವೀಕ್ ಅಪ್ಲೋಡ್ ಮಾಡಿದಾಗ ಅದರ ಕಾಮೆಂಟ್ಸ್ ಅಲ್ಲಿ ನಂಗೆ ಒಬ್ರು ಅಮೃತಧಾರೆ ಚಿತ್ರದ ನೀ ಅಮೃತಧಾರೆ ಈ ಹಾಡಿನ ನೋಟೇಶನ್ಸ್ ನ ಕೇಳಿದ್ರು. ನನಗೂ ಈ ಹಾಡು ತುಂಬಾ ಇಷ್ಟ ಆದ್ರಿಂದ ಜಸ್ಟ್ ಅಂಡ್ ಸ್ವಲ್ಪ ಸಿಂಪಲ್ ಆಗಿದೆ ಈ ಹಾಡು, ಅದರಿಂದ ಬೇಗ ಆಯ್ತು. ಈ ಹಾಡಿನ ನೋಟೇಶನ್ಸ್ ನ ಡಿಕೋಡ್ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಅಮೃತಧಾರೆ ಚಿತ್ರದ ರಮ್ಯಾ ಹಾಗೂ ಧ್ಯಾನ್ ಅವರು ಅಭಿನಯಿಸಿರುವ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಇರುವ, ಮನೋಮೂರ್ತಿ ಸಂಗೀತದ ಈ ಹಾಡಿನ ನೋಟೇಶನ್ಸ್ ಹೇಗ್ ಬರುತ್ತೆ ನೋಡೋಣ. ಪಿಚ್ ಇದು ಒರಿಜಿನಲ್ ಆನಂದ್ ಆಡಿಯೋದವ್ರದ್ದು ಕರೋಕೆ ಇದೆ ಯೂಟ್ಯೂಬ್ ಅಲ್ಲಿ. ಆ ಒಂದು ವಿಡಿಯೋದಲ್ಲಿ ಜಿ ಇದೆ. ಇಲ್ಲಿ ನಾನು ನನಗೆ ಕಂಫರ್ಟಬಲ್ ಆಗಿರುವ ಪಿಚ್ ನಲ್ಲಿ ಹಾಡ್ತೇನೆ. ಹಾಗೆ ರಾಗದ ವಿಚಾರಕ್ಕೆ ಬಂದ್ರೆ ಇಟ್ಸ್ ಅಗೈನ್ ಯಮನ್, ಎರಡು ಮಧ್ಯಮಗಳ ಪ್ರಯೋಗನೂ ಇದೆ ಇಲ್ಲಿ. ನಾನು ಸ್ಮಾಲ್ ಎಂ ಬರ್ದ ಕಡೆ ಶುದ್ಧ ಮಧ್ಯಮ, ಬಿಗ್ ಎಂ ಅಂದ್ರೆ ಕ್ಯಾಪಿಟಲ್ ಎಂ ಬರ್ದ ಕಡೆ ಪ್ರತಿ ಮಧ್ಯಮ M2. ಸ್ಮಾಲ್ ಎಂ ಈಸ್ ಇಕ್ವಿವೆಲೆಂಟ್ ಟು M1, ಬಿಗ್ ಎಂ ಈಸ್ ಇಕ್ವಿವೆಲೆಂಟ್ ಟು M2 ಅಂತ ನೋಟೇಶನ್ಸ್ ನ ನೋಡ್ಕೊಂಡು ನೀವು ಫಾಲೋ ಮಾಡ್ಬೋದು. ನಿಮ್ಮ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ನುಡಿಸ್ಕೊಂಡು ನನಗೆ ಫೀಡ್ಬ್ಯಾಕ್ ತಿಳಿಸಿ. ಈ ಹಾಡನ್ನ ಹಾಡಿದವರು ಹರೀಶ್ ರಾಘವೇಂದ್ರ ಮತ್ತೆ ಸುಪ್ರಿಯಾ ಆಚಾರ್ಯ ಅವರು. ಪಲ್ಲವಿ ಈ ರೀತಿಯಾಗಿದೆ. ರಿಗ ರೇ ಮಗ ಸಾನಿ ಸಾ ಪದ ದ ಪದ ಮಮ ಮಗ ನೀ ಅಮೃತಧಾರೆ ಕೋಟಿ ಜನುಮ ಜತೆ ಗಾತಿ ನೀ ಅಮೃತಧಾರೆ ಇಹಕು ಪರಕು ಸಂಗಾತಿ ರಿಗ ರೇ ಮಗ ಸಾನಿ ಸಾ ಪಪದ ದಪದ ಮಮ ಮಗ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ಗಾಮ ಪನಿ ನೀ ಸಾರಿಗ ಪಾಪ ಮಾರಿ ಮಮಗ ಪಾಪ ಮಾ ಹೇಗೆ ಪಾಪ ಮಾ ಅನ್ಬೇಕಾದ್ರೆ ಬರೋದು ಪ್ರತಿ ಮಧ್ಯಮ. ಬಾಳಲಿ ರೀ ಮಮಗ ಇಲ್ಲಿ ಬರೋದು ಶುದ್ಧ ಮಧ್ಯಮ. ನಾನು ನೋಟೇಶನ್ಸ್ ನಿಮ್ಗೆ ಗೊತ್ತಾಗೋ ಹಾಗೆ ಬರ್ದಿದ್ದೇನೆ. ಇದಿಷ್ಟು ಮೇಲ್ ವಾಯ್ಸ್. ಈಗ ಫಿಮೇಲ್ ಸಾಹಿತ್ಯ. ಹೇ ಪ್ರೀತಿ ಹುಡುಗ ಕೋಟಿ ಜನುಮ ಜತೆಗಾರ, ಅದೇ ಸ್ವರಗಳೇ. ರಿಗ ರಿ ಮಗ ಸಾನಿ ಸಾ ಪದ ದ ಪದ ಮಮ ಮಗ ಇಲ್ಲಿ ಬರೋದು ಶುದ್ಧ ಮಧ್ಯಮ, ಸ್ಮಾಲ್ ಎಂ ಬರ್ದಿದ್ದೇನೆ. ಹೇ ಪ್ರೀತಿ ಹುಡುಗ ನನ್ನ ಬಾಳ ಕಥೆಗಾರ ರಿಗ ರೇ ಮಗ ಸಾನಿ ಸಾ ಪದ ದ ಪದ ಮಮ ಮಗ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ಇಲ್ಲಿ ಬಾಳಲಿ ಅನ್ನೋದನ್ನ ಎಂಡ್ ಮಾಡಿ ಮತ್ತೆ ಪಲ್ಲವಿಗೆ ತಗೊಳ್ಬೇಕಲ್ಲ, ಅದಕ್ಕೆ ಇದು ಸ್ವಲ್ಪ ಚೇಂಜ್ ಬರುತ್ತೆ ಸಂಗತಿ. ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ, ಮೊದಲನೇದಷ್ಟೇ ಇತ್ತು. ಹೇಗೆ ಬಾಳಲಿ ಗಾಮ ಪನಿ ನೀ ಸಾರಿಗ ಪಾಪ ಮಾರಿ ಮಮ ಮಾಪ ಮಗ ಮಗರಿ ಗರಿ ಸಾರಿ ಹೇ ಪ್ರೀತಿ ಹುಡುಗ ಪ ಗಾಮ ಪನಿ ನೀ ಸಾರಿಗ ಪಾಪ ಮಾರಿ ಮಮ ಮಾಪ ಮಗ ಮಗರಿ ಗರಿ ಸಾರಿ ನೀ ಅಮೃತಧಾರೆ ರಿಗ ರೇ ಮಗ ಸಾನಿ ಗ ರೇ ಸಾ ಸಾ. ನಮ್ಗೆ ಇಲ್ಲಿ ಸಂಗತಿ ವ್ಯತ್ಯಾಸ ಗೊತ್ತಾಯ್ತು ಅಂತ ಅನ್ಸುತ್ತೆ. ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ ನೀ ಅಮೃತಧಾರೆ ಪ ಗ ಮ ಪ ನಿ 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 ಸಾರಿ ಗ ಪ ಪ ಮ ರಿ
ಪ ಮ ಗ ಮ ಗ ರಿ ಗ ರಿ ಸ ರಿ ನಿ ಅಮೃತಧಾರೆ. ಇದಿಷ್ಟು ಪಲ್ಲವಿ. ಈಗ ಚರಣಕ್ಕೆ ಬರೋಣ. ನೆನಪಿದೆಯೇ ಮೊದಲ ನೋಟ, ಮಗರಿ ಸನಿ ಸಸಗರಿ ಮಾಗ. ಇಲ್ಲಿ ಬರೋದೆಲ್ಲ ಶುದ್ಧ ಮಧ್ಯಮ, ಸ್ಮಾಲ್ ಎಂ ಇದೆ. ನೆನಪಿದೆಯೇ ಮೊದಲ ಸ್ಪರ್ಶ, ಮಗರಿ ಸನಿ ಸಸಗರಿ ಮಾಗ. ನೆನಪಿದೆಯೇ ಮೊದಲು ತಂದ ಸಂಭ್ರಮದ ಕಾಣಿಕೆ. ಇಲ್ಲಿ ನೆನಪಿದೆಯೇ, ಇದು ಪ್ರತಿ ಮಧ್ಯಮ M2. ಮಮ 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 ಪ ಪ ಮ ಪ ರಿ ಗ ರಿ ಗ ಪ ಮ ಮ ಪ ಗ ಮ ಗ ರಿ ಗ ರಿ ಸ ಸಂಭ್ರಮದ ಕಾಣಿಕೆ. ಮತ್ತೆ ಅದೇ ತರ ಬರುತ್ತೆ. ನೆನಪಿದೆಯೇ ಮೊದಲ ಕನಸು, ಮಗರಿ ಸನಿ ಸಸಗರಿ ಮಮಗ. ನೆನಪಿದೆಯೇ ಮೊದಲ ಮುನಿಸು. ಇಲ್ಲಿ ಒಂಚೂರು ಸಂಗತಿ ಚೇಂಜ್ ಇದೆ. ಪಮಗ ಸನಿ ನಿ ಸರಿ ಪಮಗ. ಇಲ್ಲಿ ಬರೋದೆಲ್ಲ ಮತ್ತೆ ಶುದ್ಧ ಮಧ್ಯಮ. ನೆನಪಿದೆಯೇ ಕಂಬನಿ ತುಂಬಿ, ಮಮ 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 ಪ ಪ ಮ ಪ. ಇದು ಪ್ರತಿ ಮಧ್ಯಮ. ನೀನಿತ್ತ ಸಾಂತ್ವನ ರಿ ಗ ರಿ ಗ ಪ ಮ ಮ ಪ ಗ. ಇಲ್ಲಿ ಶುದ್ಧ ಮಧ್ಯಮ. ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ಮತ್ತೆ ರಿಪೀಟ್ ಅದೇ. ಪ ಗ ಮ ಪ ನಿ 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 ಸಾರಿ ಗ ಪ ಪ ಮ ರಿ ಮ ಮ ಮ ಪ ಮ ಗ ಮ ಗ ರಿ ಗ ರಿ ಸರಿ. ಪ್ರೀತಿ ಹುಡುಗ ರಿ ಗ ರಿ ಮ ಗ ಸ ನಿ ಸ ನೀ ಅಮೃತಧಾರೆ ರಿ ಗ ರಿ ಮ ಗ ಸ ನಿ ಗ ರಿ ಸ ಸ. ಸಿಂಪಲ್ ಆಗಿದೆ. ನೀವು ಮನೋಮೂರ್ತಿಯವರ ಸಂಗೀತವನ್ನ ಗಮನಿಸಿದ್ರೆ ಯಮನ್ ರಾಗದ ಛಾಯೆಯಲ್ಲಿಯೇ ಹೆಚ್ಚಾಗಿ ಅವರು ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಇದು ನನಗೆ ಅನ್ಸಿದ್ದು ಒಂದು ಹಳೆಯ ಹಿಂದಿ ಹಾಡು, ಬಡೇ ಅಚ್ಚೇ ಲಗತೆ ಹೇ ಧರತಿ ಏ ನದಿಯಾ ರೇನಾ. ಇದ್ರ ಇನ್ಫ್ಲೂಯೆನ್ಸ್ ಇದೆ ಅನ್ಸುತ್ತೆ ನನಗೆ. ಈ ಹಾಡಿನ ಇನ್ಫ್ಲೂಯೆನ್ಸ್ ಈ ಅಮೃತಧಾರೆ ಹಾಡ್ ಮೇಲೆ ಇದೆ ಅಂತ ನಂಗೆ ಪರ್ಸನಲ್ ಆಗಿ ಫೀಲ್ ಆಯ್ತು. ಯಮನ್ ರಾಗದ ಛಾಯೆ, ತುಂಬಾ ಮುದ್ದಾದ ಒಂದು ಡ್ಯುಯೆಟ್. ಈ ಹಾಡಿನ ಸ್ವರಗಳನ್ನ ನಾನು ಈ ಸಂಚಿಕೆಯಲ್ಲಿ ಕೊಟ್ಟಿದ್ದೇನೆ. ನಿಮ್ಮ ಇನ್ಸ್ಟ್ರೂಮೆಂಟ್ಗಳಲ್ಲಿ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ನಮಸ್ಕಾರ.